ಅಮ್ಮ ಅಮ್ಮ ಯಾವಾಗ ಬಂದಮ್ಮ? ಚೆನ್ನಾಗಿದೀಯಾ? ಹ್ಞೂ ಕಣಮ್ಮ, ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಅಮ್ಮ, ಚೆನ್ನಾಗಿದ್ದೀನಿ. ನಾನು ನಿನ್ನೆ ಫೋನ್ ಮಾಡಿದ್ದೆ, ನೀನು ಯಾಕೆ ಫೋನ್ ಎತ್ಕೊಂಡಿಲ್ಲ? ಎಲ್ಲೋಗಿದ್ದೆ? ಅಮ್ಮ, ಫೋನು ಯಾಕೆ ಎತ್ಕೊಂಡಿಲ್ಲ ಅಂದರೆ ನಿನ್ನೆ ನಿಮ್ಮ ಅಳಿಯಂದ್ರು ನನ್ನ ಆಚೆ ಕರ್ಕೊಂಡೋಗಿದ್ರು. ಅಲ್ಲಿ ಬೀಚ್ ಇತ್ತು ಮತ್ತು ಪಾರ್ಕ್ ಇತ್ತು. ಆಮೇಲೆ ಹೋಟೆಲ್ಗೂ ಕರ್ಕೊಂಡೋಗಿ ಒಳ್ಳೊಳ್ಳೆ ಐಟಮ್ ಎಲ್ಲ ತಿನ್ನಿಸಿದ್ರಮ್ಮ. ನನಗಂತೂ ತುಂಬಾ ಖುಷಿ ಆಯಿತು ಕಣಮ್ಮ. ಹೌದಾ? ಹೆಂಗೋ ಬಿಡಮ್ಮ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹೌದು, ಅಳಿಯಂದ್ರೆ ಎಲ್ಲೋಗಿದ್ದಾರೆ? ಕಾಣಿಸ್ತಾನೆ ಇಲ್ವಲ್ಲ. ಒಳಗಡೆ ಇದ್ದಾರೆ ಕಣಮ್ಮ. ಬಾ ನೀನು ಕೂತ್ಕೋ, ನಾನು ಅವ್ರನ್ನ ಕರ್ಕೊಂಬರ್ತೀನಿ. ಹಾಗೆ ಅಪ್ಪ ಎಲ್ಲ ಚೆನ್ನಾಗಿದ್ದಾರಮ್ಮ? ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ರೀ ರೀ ನಮ್ಮಮ್ಮ ಬಂದಿದ್ದಾರೆ, ಬನ್ರಿ ಆಚೆ. ಏನೇ ಸುಬ್ಬಿ, ನಿಮ್ಮಮ್ಮ ಬಂದಿದ್ದಾರೆ? ಏನತ್ತೆ ಚೆನ್ನಾಗಿದ್ದೀರಾ? ಮಾವ ಚೆನ್ನಾಗಿದ್ದಾರೆ? ಊರಲ್ಲೆಲ್ಲ ಮಳೆ ಬೆಳೆ ಎಲ್ಲ ಹೆಂಗೈತೆ? ಹೂನಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಅತ್ತೆ, ಈ ಥರ ಇದ್ದೀವಿ ನೋಡಿ. ಏನತ್ತೆ ಇದ್ದಕ್ಕಿದ್ದಾಗೆ ಬಂದುಬಿಟ್ಟಿದ್ದೀರಾ? ಏನು ವಿಷಯ? ವಿಷಯ ಅಂದರೆ ನಮ್ಮೂರಲ್ಲಿ ಹಬ್ಬ ಐತೆ ಕಣಪ್ಪ. ಅದಕ್ಕೆ ನಿಮ್ಮಿಬ್ಬರನ್ನ ಕರೆದೋಗೋಣ ಅಂತ ಬಂದೆ. ನಿಮ್ಮ ಮಾವ ಬೇರೆ ಒತ್ತಿ ಒತ್ತಿ ಹೇಳೋರೆ, ಅವರಿಬ್ಬರಿಗೂ ಮರಿದೆ ಹೇಳ್ಬಾ ಅಂತ. ಅದಕ್ಕೆ ಬಂದೆ ಕಣಪ್ಪ. ಹಂಗೆ ನಿಮ್ಮನ್ನು ನೋಡ್ದಂಗೆ ಆಗ್ತತೆ, ಹಬ್ಬಕ್ಕೂ ಕರೆದಂಗೆ ಆಗ್ತತೆ ಅಂತ. ಇಬ್ಬರು ಬಂದ್ಬಿಡಿ, ಆಯಿತಾ? ಹಾಂ ಸರಿ ಕಣಮ್ಮ, ಬರ್ತೀವಿ. ನಾನು ಅವ್ರನ್ನ ಕರ್ಕೊಂಬರ್ತೀನಿ. ನೀನೇನು ಚಿಂತೆ ಮಾಡಬೇಡ ಕಣಮ್ಮ. ನೀನು ಹಬ್ಬಕ್ಕೆ ಎಲ್ಲ ತಯಾರಿನೂ ಮಾಡ್ಕೊ. ಅಪ್ಪಂಗೂ ಹೇಳ್ಬಿಡು, ಒಂದೆರಡು ದಿನ ಮುಂಚೆನೇ ಬರ್ತೀವಿ ಅಂತ. ನಾನು ಕೂಡ ಹಬ್ಬ ನೋಡಿ ಭಾಳ ದಿನ ಆಯಿತು. ಸರಿನಾ? ಸುಬ್ಬಿ, ನೀನು ಬೇಕಿದ್ರೆ ಹೋಗ್ಬಾ 2 ದಿನ ಮುಂಚೆ. ನಾನು ಹಬ್ಬದ ದಿನನೇ ಬರ್ತೀನಿ. ಯಾಕ್ರಿ, ಏನಾಯಿತು? ನಿನಗೆ ಗೊತ್ತಲ್ವ ಸುಬ್ಬಿ, ನನಗೆ ತುಂಬ ಕೆಲಸ ಇದೆ, ನನಗೆ ರಜಾ ಕೊಡೋದಿಲ್ಲ ಅಂತ. ನೀನು ಹಾಗಂದರೆ ಹೆಂಗಪ್ಪ? ಒಂದೆರಡು ದಿನ ನಿಮ್ಮ ಸರ್ ಹತ್ರ ಕೇಳು, ರಜಾ ಹಾಕಿ ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಬರ್ರಿ. ಒಬ್ಬರು ಮುಂಚೆ ಒಬ್ಬರು ಹಿಂದೆ ಬರೋದು ಬೇಡ, ಸರಿನಾ? ಸರಿ ಅತ್ತೆ, ನಾನು ಕೇಳಿ ನೋಡ್ತೀನಿ. ಕೊಟ್ಟರೆ ಬೇಗನೆ ಬರ್ತೀವಿ, ಇಲ್ಲ ಅಂದರೆ ಹಬ್ಬದ ದಿನನೇ ಬರ್ತೀವಿ ಅತ್ತೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಹಾಗೆ ಮಾವನ್ ಕೂಡ ಹೇಳಿ. ಸರಿಯಪ್ಪ, ಆಯಿತು. ನಾನಿನ್ನೂ ಹೋಗಿ ಬರ್ತೀನಿ. ಅಮ್ಮ, ಯಾಕೆ ಅಷ್ಟೊಂದು ಅವಸರ? ಇನ್ನೂ ಈಗ ತಾನೇ ಬಂದಿದ್ದೀಯ ತಾನೇ? ಆಮೇಲೆ ಹೋಗುವಂತೆ ಹೇಳು. ನಾನು ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡಿಕೊಂಡು ಹೋಗುವಂತೆ. ಸಂಜೆ ನಿಮ್ಮ ಅಳಿಯಂದ್ರೆ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬರ್ತಾರೆ. ಹಂಗಲ್ಲ ಸುಬ್ಬಿ, ಅಟ್ಟಿತಾಗೆ ನಿಮ್ಮಪ್ಪ ಒಬ್ಬರೇ ಅವರೇ. ನಾನು ಹೋಗಿ ಅವರಿಗೆ ಏನನ್ನ ಅಡುಗೆ ಮಾಡಿ ಹಾಕಬೇಕು. ಇಲ್ಲ ಅಂದರೆ ಅವರು ಊಟನೇ ಮಾಡೋದಿಲ್ಲ, ಹಾಗೆ ಇದ್ಬಿಡ್ತಾರೆ. ಅಮ್ಮ, ನಾನು ಅಪ್ಪನಿಗೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮನ್ನ ಸಂಜೆ ಕಳಿಸ್ತೀನಿ ಅಂತ. ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಈಗ ಅಡುಗೆ ಮಾಡ್ತೀನಿ, ಈಗ ಊಟ ಮಾಡ್ಕೊಂಡು ಹೋಗುವಂತೆ. ಬಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಹೌದು ಅತ್ತೆ, ನೀವಿನ್ನೂ ಈಗ ತಾನೇ ಬಂದಿದ್ದೀರಾ. ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಹೋಗಿ. ನಾನೇ ಬೇಕಿದ್ರೆ ಸಂಜೆ ನಿಮ್ಮನ್ನು ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬರ್ತೀನಿ. ಸರಿ ಅಳಿಯಂದ್ರೆ, ನೀವು ಹೇಳ್ದಂಗೆ ಆಗಲಿ. ನಾನು ಸಂಜೆನೇ ಹೋಗ್ತೀನಿ. ಅಮ್ಮ ಬಾ, ಒಳಗಡೆ ಹೋಗೋಣ. ಅಮ್ಮ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನು ಅಡುಗೆ ಆದ ತಕ್ಷಣ ನಿನ್ನ ಕರಿತೀನಿ. ನನಗೇನು ಈಗ ಹೊಟ್ಟೆ ಹಶ್ವಾಗಿಲ್ಲ ಬಿಡಮ್ಮ, ಆಮೇಲಿಗಿನ ಊಟ ಮಾಡ್ತೀನಿ. ನೀನು ನನ್ನ ಜೊತೆ ಮಾತಾಡಬೇಕು ಅಂದಲ್ಲ, ಬಾ ಕೂತ್ಕೊಂಡು ಮಾತಾಡೋಣ. ಆಮೇಲೆ ಊಟ ಮಾಡಿದರೆ ಆಯಿತು. ಸರಿ ಕಣಮ್ಮ, ಬಾ ಕೂತ್ಕೊಳ್ಳೋಣ. ಏನಮ್ಮ ನನ್ನ ಜೊತೆ ಮಾತಾಡಬೇಕು ಅಂದೆ? ಇನ್ನ ಸಮಸ್ಯೆನಾ? ಅಳಿಯಂದ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರಾ ಇಲ್ವಾ? ಅದೇನಿಲ್ಲ ಕಣಮ್ಮ, ನಿಮ್ಮ ಅಳಿಯಂದ್ರು ನನ್ನನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಿನ್ನೆ ಹೊರಗಡೆ ಕರ್ಕೊಂಡೋಗಿ ಹೋಟೆಲಲ್ಲಿ ಊಟ ಕೂಡ ಮಾಡಿಸ್ಕೊಂಬಂದರು. ನಿಮ್ಮ ಅಳಿಯಂದ್ರಿಗೆ ನನ್ನಂದರೆ ತುಂಬ ಅಂದರೆ ತುಂಬ ಇಷ್ಟ ಕಣಮ್ಮ. ನನ್ನನ್ನು ಬಿಟ್ಟು ಸ್ವಲ್ಪ ಹೊತ್ತು ಇರಲ್ಲ ಅಂತಾರೆ. ಹೇಗೋ ನೀನು ಅಳಿಯಂದ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ, ನಾವಿನ್ನೇನು ಬಯಸೋದಿಲ್ಲ ನಿಮ್ಮಿಂದ. ಇಲ್ಲ ಅಮ್ಮ, ನಾನು ಅವರು ತುಂಬ ಚೆನ್ನಾಗಿದ್ದೀವಿ, ನೀನೇ ನೋಡ್ತಾ ಇದೀಯಲ್ಲ. ಹ್ಞೂ ಸರಿ ಕಣಮ್ಮ, ಹಾಗಾದರೆ ನಾನು ಹೋಗಿ ಬರ್ತಿಲ್ಲ, ಟೈಮ್ ಆಯಿತು. ನಿಮ್ಮಪ್ಪ ಬೇರೆ ಕಾಯ್ತಾ ಇರ್ತಾರೆ ಅಲ್ಲೇ. ನೀನು ಅಳಿಯಂದ್ರು ಮರಿದೆ, ಬೇಗ ಬಂದುಬಿಡಿ. ಅಮ್ಮ, ಅವ್ರಿಗೆ ಅಡುಗೆ ಮಾಡಿಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗು, ಸರಿನಾ? ಅದೇನು ಬೇಡ ಕಣಮ್ಮ, ನನಗೆ ನಿನ್ನ ಮಾತು ಕೇಳೇ ಹೊಟ್ಟೆ ತುಂಬೋಯ್ತು. ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ನಾನು ಈಗ ಹೋಗ್ತೀನಲ್ಲ, ಮನೆಯಲ್ಲೇ ಒಂದೇ ಸತಿ ನೀವು ಅಪ್ಪನ ಜೊತೆಲೇ ಊಟ ಮಾಡ್ತೀನಿ, ಸರಿನಾ? ನಾನಿನ್ನು ಹೋಗಿ ಬರ್ತೀನಿ ಕಣಮ್ಮ. ಸರಿ ಕಣಮ್ಮ, ಹುಷಾರು. ಹೋದ್ಮೇಲೆ ಫೋನ್ ಮಾಡಿ ಹೇಳು. ಬಾ, ನಾನು ಅಲ್ಲಿವರೆಗೂ ಬರ್ತೀನಿ.